ನನ್ನ ಹೆಸರು ಅತುಲ್ ಸುಭಾಷ್. ನನಗೆ ಈಗ 34 ವರ್ಷ ವಯಸ್ಸು. ನಾನು ಬೆಂಗಳೂರಲ್ಲಿ ನೆಲೆಸಿರುವಂತಹ ಒಬ್ಬ ಸಾಫ್ಟ್ವೇರ್ ಟೆಕ್ಕಿ. ಇವತ್ತು ನಾನು ನನ್ನ ಪ್ರಾಣವನ್ನ ಕಳೆದುಕೊಳ್ಳುವ ಬಗ್ಗೆ ನಿರ್ಧಾರ ಮಾಡಿದ್ದೀನಿ. ನಾನು ಹಗಲಿರುಳು ಶ್ರಮವನ್ನು ವಹಿಸಿ ಗಳಿಸಿರುವಂತಹ ಹಣ ಬೇರೆಯವರ ಶಕ್ತಿಗೆ ಖರ್ಚಾಗ್ತಿದೆ. ನಾನೇಕೆ ಕಷ್ಟಪಟ್ಟು ಬೇರೆ ಯಾರನ್ನು ಉದ್ಧಾರ ಮಾಡಲಿ? ನನ್ನ ಹಣನೇ ನನಗೆ ಮುಳುವಾಗ್ತಿದೆ ಅಂದ್ಮೇಲೆ ನಾನು ಸಾಯ್ಬೇಕು. ಈ ಒಂದು ಸಮಸ್ಯೆಯನ್ನ ನಾನು ನನ್ನ ಪ್ರಾಣವನ್ನ ಕಳೆದುಕೊಳ್ಳುವ ಮೂಲಕ ಪರಿಹಾರವನ್ನ ಕಂಡುಕೊಳ್ತಿದ್ದೀನಿ. ನನ್ನ ಹಣ ನನ್ನ ಸಾವಿಗೆ ಹಾಗೂ ಅದರ ಮುಂದಿನ ಕಾರ್ಯಗಳಿಗೆ ಬಳಕೆಯಾಗಲಿ. ನಾನು ಹೋಗ್ತಿದ್ದೀನಿ. ಗುಡ್ ಬೈ ವೀಕ್ಷಕರೇ. ಹೀಗೆ ಲೈವ್ ನಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಿಡಿಯೋ ಮಾಡಿ ಮಾತನಾಡಿದ್ದು 34 ವರ್ಷದ ಅತುಲ್ ಸುಭಾಷ್ ಎಂಬ ವ್ಯಕ್ತಿ. ಈ ಒಂದು ವಿಡಿಯೋ ಮುಗಿದ ಬಳಿಕ 24 ಪುಟಗಳ ತನ್ನ ಸಾವಿನ ನೋಟನ್ನು ಬರೆದು ಅದಕ್ಕೆ ಅಗತ್ಯ ದಾಖಲೆಗಳನ್ನ ಲಗತ್ ಮಾಡಿ ತನ್ನ ಸಾವಿಗೆ ಯಾರು ಕಾರಣ ಅಂತ ಬರೆದಿಟ್ಟಂತ ಅತುಲ್ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ನಿನ್ನೆಯಿಂದ ಈ ಒಂದು ಸಾವು ಬೆಂಗಳೂರು ಮಾತ್ರ ಅಲ್ಲದೆ ದೇಶಾದ್ಯಂತ ವೈರಲ್ ಆಗಿದೆ. ಈ ಬಗ್ಗೆ ದೇಶವ್ಯಾಪಿ ಚರ್ಚೆಗಳು ನಡೀತಿವೆ. ಈ ಒಂದು ವಿಡಿಯೋದಲ್ಲಿ ಅತುಲ್ ತನ್ನ ಕುತ್ತಿಗೆಗೆ ಧರಿಸಿದಂತ ಬೋರ್ಡ್ ಮೇಲೆ ನ್ಯಾಯ ಇನ್ನೂ ಬಾಕಿ ಇದೆ ಅಂತ ಬರೆದಿತ್ತು. ನ್ಯಾಯ ಸಿಗುವಂತ ಜಾಗವನ್ನ ನ್ಯಾಯಾಲಯ ಅಂತ ಕರೀತಾರೆ. ಅಲ್ಲಿ ಜಡ್ಜ್ ಹಾಗೂ ಲಾಯರ್ಗಳು ನ್ಯಾಯ ಕೊಡಿಸುವಂತ ಪುಣ್ಯಾತ್ಮರು ಅಂತ ನಾವೆಲ್ಲ ಭಾವಿಸ್ತಿದ್ದೇವೆ. ಇದೇ ಒಂದು ಭಾವನೆಯಿಂದ ಅವರಿಗೆ ನಮ್ಮ ಸಮಸ್ಯೆಯನ್ನ ಒಪ್ಪಿಸ್ತೀವಿ. ನ್ಯಾಯ ಕೊಡಿಸುವಂತ ಅವರೇ ಅನ್ಯಾಯದ ತೀರ್ಪನ್ನ ಕೊಟ್ರೆ ಅದರಿಂದ ಸಾಮಾನ್ಯರ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಈ ಅತುಲ್ ಎಂಬ ಟೆಕ್ಕಿಯ ಸಾವು ಕಡು ದುರಂತ ಉದಾಹರಣೆ. ವೀಕ್ಷಕರೇ, ಪತ್ನಿಯಿಂದ ವಿಚ್ಛೇದಿತರಾಗಿದ್ದಂತ ಅತುಲ್ ಬಹಳ ವರ್ಷಗಳಿಂದ ಕೂಡ ಈ ಒಂದು ಕೇಸನ್ನ ನಡೆಸ್ತಿದ್ರು. ಈ ಒಂದು ಕೇಸನ್ನ ಕೈಬಿಡೋದಕ್ಕೆ 3 ಕೋಟಿ ರೂಪಾಯಿ ಹಣವನ್ನ ಡಿಮ್ಯಾಂಡ್ ಮಾಡುತ್ತಿದ್ದಂತ ಅವರ ಪತ್ನಿ ನಿಖಿತಾ ಮಗುವನ್ನ ನೋಡ್ಕೊಳ್ಳೋದಕ್ಕೆ 30 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಅದಷ್ಟೇ ಅಲ್ಲದೆ 3 ಕೋಟಿ ಹಣವನ್ನ ಡಿಮ್ಯಾಂಡ್ ಮಾಡಿದ್ರು. ಇತ್ತೀಚೆಗೆ ಇಂಥ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಿವೆ. ಹಣಕ್ಕಾಗಿನೇ ಮದುವೆಯಾಗಿ ಹಣಕ್ಕೋಸ್ಕರನೇ ವಿಚ್ಛೇದನ ಪಡೆಯುವಂತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಹಣ ಇದ್ದವರೇನೋ ಕೊಡ್ತಾರೆ, ಇಲ್ಲದಂತ ಸಾಮಾನ್ಯರು ಏನ್ ಮಾಡ್ಬೇಕು? ಈ ಬಗ್ಗೆ ಕೋರ್ಟ್ ಕೂಡ ವಿಚಾರ ಮಾಡೋದಿಲ್ಲ. ಲಕ್ಷ ಹಣವನ್ನ ತಿಂಗಳಿಗೆ ಕೊಡ್ಬೇಕಾಗಿ ಬಂದ್ರೆ ಅಷ್ಟು ಹಣವನ್ನ ಅವರು ಎಲ್ಲಿಂದ ಅರೇಂಜ್ ಮಾಡ್ತಾರೆ? ಇಲ್ಲಿ ಹಣವನ್ನ ಕೆಲವರಿಗೆ ಮನುಷ್ಯತ್ವ ಸ್ವಲ್ಪ ಆದ್ರೂ ಇರಬೇಕು. ಇಂಥ ತೀರ್ಪನ್ನ ಕೊಡುವಾಗ ನ್ಯಾಯಾಲಯ ಕೂಡ ಸ್ವಲ್ಪ ಯೋಚಿಸಿ ಇಬ್ರಿಗೂ ಕೂಡ ನ್ಯಾಯ ಸಲ್ಲುವಂತ ತೀರ್ಪನ್ನ ಕೊಡಬೇಕು. ವೀಕ್ಷಕರೇ, 34 ವರ್ಷದ ಈ ಅತುಲ್ ಉತ್ತರ ಪ್ರದೇಶದವರು. ಬೆಂಗಳೂರಲ್ಲಿ ಒಂದು ಖಾಸಗಿ ಆಟೋಮೊಬೈಲ್ ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸದಲ್ಲಿದ್ದಂತ ಇವರು ನಿಖಿತಾ ಸಿಂಘಾನಿಯಾ ಎಂಬುವರನ್ನ 2019 ಏಪ್ರಿಲ್ ನಲ್ಲಿ ವಾರಣಾಸಿಯಲ್ಲಿ ಮದುವೆಯಾಗಿದ್ರು. ಇವರಿಗೆ 4 ವರ್ಷದ ಮಗ ಕೂಡ ಇದ್ದಾನೆ. ಮದುವೆಗೆ ಕೆಲವೇ ವರ್ಷಗಳಲ್ಲಿ ಅವರ ನಡುವೆ ಕೆಲವು ಕೌಟುಂಬಿಕ ವಿಷಯಗಳಿಗೆ ಮನಸ್ತಾಪ ಉಂಟಾಗಿ ಉತ್ತರ ಪ್ರದೇಶದ ಕೋರ್ಟ್ ನಲ್ಲಿ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇಲ್ಲಿ ನಿಖಿತಾ ಮತ್ತು ಅವ್ರ ಮನೆಯವರೇ ಮೊದಲು ಈ ಅತುಲ್ ಹಾಗೂ ಅವ್ರ ಮನೆಯವರ ಇತರರ ಮೇಲೂ ಕೂಡ ಕೇಸ್ ಹಾಕಿದ್ದು. ಅದರಲ್ಲಿ ಡೌರಿ, ಕೊಲೆ ಯತ್ನ, ಬೆದರಿಕೆ, ಡೊಮ್ಯಾಸ್ಟಿಕ್ ವೈಲೆನ್ಸ್, ಬಲವಂತದ ಲೈಂಗಿಕ ಕ್ರಿಯೆ ಈ ರೀತಿ ಮುಂತಾದ ಗಂಭೀರ ಆರೋಪಗಳು ಇದ್ವು. ಅತುಲ್ ರವರ ಪರಿವಾರ ಮದುವೆಯ ಸಮಯದಲ್ಲಿ ವರದಕ್ಷಿಣೆಗಾಗಿ 10 ಲಕ್ಷ ರೂಪಾಯಿಗಳನ್ನ ಕೇಳಿದ್ರು ಅಂತ ನಿಖಿತಾ ಆರೋಪಿಸಿದ್ರು. ಮನೆಯಲ್ಲಿ ಕಿರುಕುಳ, ಅಸಹಜ ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸೋದು, ಈ ರೀತಿ ಇನ್ನೂ ಹಲವು ಆರೋಪಗಳು ಆ ಒಂದು ದೂರಿನಲ್ಲಿ ಇತ್ತು. ಈ ಎಲ್ಲಾ ಆರೋಪಗಳನ್ನ ಹೊತ್ಕೊಂಡು ಕೋರ್ಟ್ ನಲ್ಲಿ ಇಷ್ಟು ಕಾಲ ಕೇಸ್ ನಡೆಸಿದಂತ ಅತುಲ್ ಇದರಿಂದ ಬೇಸತ್ತು ಹೋಗಿದ್ರು. ಕಳೆದ ಕೆಲ ದಿನಗಳಿಂದ ವಿವಿಧ ಜಂಜಾಟಗಳ ನಡುವೆ ಸಿಲುಕಿ ಜರ್ಜರಿತರಾಗಿದ್ದಂತ ಅವರು ವಿಪರೀತ ಸ್ಟ್ರೆಸ್ ಹಾಗೂ ಖಿನ್ನತೆಯಿಂದ ಬಳಲ್ತಾ ಇದ್ರು ಅಂತ ಅವರ ಅಣ್ಣ ತಿಳಿಸಿದ್ದಾರೆ. ಹಾಗೂ ಪತ್ನಿಯ ಧನದಾಹ ಮತ್ತು ಆಕೆಯ ನಿತ್ಯ ಆರ್ಥಿಕ ಕಿರುಕುಳದಿಂದನೇ ಅತುಲ್ ಈಗ ಸಾವಿನ ಮನೆಯನ್ನ ಸೇರಿರೋದು ಅಂತ ಅವರ ಸೋದರ ಆರೋಪಿಸಿದ್ದಾರೆ. ಈ ಒಂದು ಸಾವಿಗೆ ಅತುಲ್ ರವರ ಪತ್ನಿ ಹಾಗೂ ಆಕೆಯ ಸಂಬಂಧಿಗಳೆಲ್ಲರೂ ಕೂಡ ಕಾರಣ ಆಗಿದ್ದಾರೆ. ಒಬ್ಬ ಮಧ್ಯಮ ವರ್ಗದ ಉದ್ಯೋಗಸ್ಥ ಪುರುಷ ಈ ರೀತಿ ಅಸಹಾಯಕ ಸ್ಥಿತಿಯನ್ನು ತಲುಪಿ ಜೀವವನ್ನು ಕಳೆದುಕೊಂಡಿರೋದು ಈ ದೇಶದಲ್ಲಿ ಮದುವೆಯಾದಂತ ಪುರುಷರ ಮೇಲಾಗ್ತಿರುವಂತಹ ಆರ್ಥಿಕ ದೌರ್ಜನ್ಯಕ್ಕೆ ಹಿಡಿದಂತ ಕನ್ನಡಿ. ಈ ಒಂದು ಅನ್ಯಾಯ, ಅಸಮಾನತೆಯ ವಿರುದ್ಧ ಈಗ ದೇಶದ ಎಲ್ಲಾ ಕಡೆ ಕಹಳೆ ಮೊಳಗ್ತಿದೆ. ಈ ನಿಖಿತಾ ಅತುಲ್ ರವರಿಂದ ಕೇಸನ್ನ ಮುಗಿಸೋದಿಕ್ಕೆ 3 ಕೋಟಿ ರೂಪಾಯಿಗಳ ಹಣವನ್ನ ಬೇಡಿಕೆ ಇಟ್ಟಿದ್ರು ಹಾಗೂ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು ಲಕ್ಷ ಹಣವನ್ನ ಕೇಳಿದ್ರು ಅಂತ ಅತುಲ್ ರವರ ಸೋದರ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಆದ್ರೆ ನಾವು ಆ ಯಾವುದೇ ಹಣ ಕೇಳಿಲ್ಲ, ಆ ಒಂದು ಸಾವು ನಮ್ಮ ಸಂಬಂಧ ಇಲ್ಲ, ಇದ್ಯಾವುದಕ್ಕೂ ನಾವು ಹೊಣೆಯಲ್ಲ ಅಂತ ನಿಖಿತಾರ ಕಡೆಯವರು ಹೇಳ್ತಿದ್ದಾರೆ. ಅನ್ಯಾಯವಾಗಿ ಒಂದು ಜೀವ ಇಲ್ಲಿ ಬಲಿಯಾಗಿದೆ. ಇವತ್ತು ಈ ವ್ಯಕ್ತಿಯ ಸಮಾಧಿ ಮೇಲೆ ಕುಳಿತಂತ ಎಲ್ಲರೂ ಕೂಡ ನಾವೇ ಸಾಚ ಅಂತ ನಿರೂಪಿಸುವಲ್ಲಿ ನಾಟಕವನ್ನ ಮಾಡ್ತಿದ್ದಾರೆ. ಈ ಅತುಲ್ ಒಬ್ಬ ಸೈಕೋ. ಬಲವಂತದ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸುತ್ತಿದ್ದ, ಡೌರಿಗೆ ಕಿರುಕುಳ ಕೊಡ್ತಿದ್ದ. ಅವನ ಸಹವಾಸನೆ ಸಾಕುಂತ ಡಿವೋರ್ಸ್ಗೆ ಅರ್ಜಿ ಹಾಕಿದ್ವಿ. ಅವರ ಸಾವಿಗೆ ಕಾರಣ ಏನಿತ್ತೋ ಗೊತ್ತಿಲ್ಲ. ಈಗ ಈ ರೀತಿ ನಮ್ಮನ್ನ ಹೃದಯ ತಗಲಾಕ್ ಹೋಗಿದ್ದಾರೆ ಅಂತ ನಿಖಿತಾ ಹಾಗೂ ಆಕೆ ತಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವರು ಹೇಳಿದ ನಿಜ ಅನ್ನೋದಾದರೆ ಅತುಲ್ ಸಾಯುವಂತ ಮುನ್ನ ಅಷ್ಟುದ್ದದ ವಿಡಿಯೋವನ್ನ ಮಾಡ್ತಿರ್ಲಿಲ್ಲ ಹಾಗೂ ತನ್ನ ಸಾವಿಗೆ ಸಾಕ್ಷಿ ಅಂತ ಚೆಕ್ ಲೀವ್ಸ್, ಕೋರ್ಟ್ ಆಪಾದನೆಯ ಅರ್ಜಿ ದಾಖಲೆ, ಅದು ಕೊಟ್ಟಂತ ತೀರ್ಪಿನ ಪ್ರತಿ ಇದೆಲ್ಲ ಕೂಡ ಸೇರಿಸಿದ್ದಾರೆ. ಹಾಗೂ ನ್ಯಾಯದ ಹೆಸರಲ್ಲಿ ನನಗೆ ಅನ್ಯಾಯ ಆಗಿದೆ, ನನಗೆ ಸಿಗ್ಬೇಕಾದಂತ ನ್ಯಾಯ ಇನ್ನೂ ಬರೋದು ಬಾಕಿ ಇದೆ, ಅದು ನಾನು ಸತ್ತ ನಂತರನೇ ಸಿಗಬಹುದು. ಸಾವೇ ಇದಕ್ಕೆ ದಾರಿ ಎಂದಾದಲ್ಲಿ ನಾನು ಸತ್ತೇ ಹೋಗ್ತೀನಿ. ನನಗೆ ಈ ಜೀವನ ಸಾಕಾಗಿದೆ. ನಮ್ಮಂತವರು ಬದುಕಿರೋವರೆಗೂ ಇನ್ನೊಬ್ಬರಿಗಾಗಿನೇ ಕಷ್ಟಪಡಬೇಕು, ಬೇರೆಯವ್ರಿಗಾಗಿನೇ ದುಡಿಬೇಕು. ಇದ್ಯಾವ ಕರ್ಮ ಅಂತ ತನ್ನ ಮನದಾಳದ ಅಷ್ಟು ನೋವನ್ನ ಆತ ವಿಡಿಯೋದಲ್ಲಿ ಹೊರಹಾಕಿದ್ದಾನೆ. ವೀಕ್ಷಕರೇ, ಈ ದೇಶದಲ್ಲಿ ಅತುಲ್ ತರಹದ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರದ್ದು ಕೂಡ ಇದೇ ಒಂದು ಸಮಸ್ಯೆ.
ನೆಮ್ಮದಿಯ ಬದುಕಿಲ್ಲ, ಸಂತೋಷದಾಯಕ ವೈವಾಹಿಕ ಸ್ಥಿತಿ ಇಲ್ಲ, ಪ್ರೀತಿಯನ್ನ ತೋರದಂತ ಹೆಂಡತಿ, ಮಕ್ಕಳನ್ನ ನೋಡಲು ಕೂಡ ಅಡ್ಡಿಗಳು. ಈ ರೀತಿ ಅತುಲ್ ತರದವರು ವಿವಿಧ ತರಹದ ಸಮಸ್ಯೆಗಳಲ್ಲಿ ಒದ್ದಾಡ್ತಿದ್ದಾರೆ. ಕೈತುಂಬ ಸಂಬಳ, ಉತ್ತಮ ಕೆಲಸ, ಸಮಾಜದಲ್ಲಿ ಗೌರವ ಎಲ್ಲ ಇದ್ರೂ ಕೂಡ ಮುಖ್ಯವಾಗಿ ಬೇಕಾದಂತ ಮನಶಾಂತಿ ಹಾಗೂ ನೆಮ್ಮದಿ ಅವ್ರಿಗೆ ಇಲ್ಲ. ಇದು ಒಂದ್ ಬದುಕ? ಹೀಗೂ ಬದುಕಿರ್ಬೇಕಾ? ಇದಕ್ಕಿಂತ ಸಾವೇ ಉತ್ತಮ ಅನ್ನುವಂತ ಅನ್ಸಿ ಒಬ್ಬೊಬ್ಬ ಅತುಲ್ ನಮ್ಮಿಂದ ಈ ರೀತಿ ದೂರ ಆಗ್ತಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಇವರ ಹಾಗೂ ಇವರ ಇಡೀ ಪರಿವಾರದವರ ಮೇಲೆ ನೆಕಿತ ಹಾಕಿದ್ದು 8 ಕೇಸ್ಗಳು. ಕೋರ್ಟ್ನಲ್ಲಿ ಪ್ರತಿ ಹೇರಿಂಗ್ ಇರುವಾಗಲೂ ಕೂಡ ಅಲ್ಲಿ ಮಾನಸಿಕ ಕಿರಿಕಿರಿ ಹಾಗೂ ನಿತ್ಯ ಅವಮಾನಗಳು ಆಗ್ತಿದ್ವು. ಬೆಂಗಳೂರಲ್ಲಿ ಜೀವನವನ್ನು ನಿರ್ವಹಿಸುತ್ತಿರುವಂತ ಅತುಲ್ ಕೋರ್ಟ್ ಇದ್ದಾಗಲೆಲ್ಲ ಫ್ಲೈಟ್ ಅನ್ನು ಹತ್ತಿ ಉತ್ತರ ಪ್ರದೇಶಕ್ಕೆ ಬರಬೇಕಿತ್ತು. ಕಳೆದ ಹಿಯರಿಂಗ್ ಸಮಯದಲ್ಲಿ ಜಡ್ಜ್ ಮುಂದೆ ಇವರ ಪತ್ನಿ ನೀನ್ಯಾಕೆ ಇನ್ನೂ ಬದುಕಿದೀಯಾ ಅಂತ ಕೇಳಿ ಅವಮಾನಿಸಿದ್ರಂತೆ. ಈ ಒಂದು ಪ್ರಶ್ನೆಗೆ ಜಡ್ಜ್ ಸಹಿತ ಎಲ್ಲರೂ ಕೂಡ ನಕ್ಕಿದ್ದಾರೆ. ಅಂದ್ರೆ ನಾನು ಬದುಕಿರೋದು ಯಾರಿಗೂ ಕೂಡ ಇಷ್ಟ ಇಲ್ಲ, ನನ್ನ ಸಾವನ್ನ ಎಲ್ಲರೂ ಕೂಡ ಎದುರು ನೋಡ್ತಿದ್ದಾರೆ, ಸನ್ಮಾನ್ಯ ಜಡ್ಜ್ ರವರೇ ನನ್ನ ಸಾವಿಗೆ ಅನುಮೋದಿಸಿದ್ದಾರೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಹೀಗಿದ್ದಾಗ ನಾನು ಯಾರಿಗಾಗಿ ಬದುಕಲಿ? ನನ್ನ ಬದುಕಲ್ಲಿ ಯಾವ ಖುಷಿ ಇದೆ? ನಾನು ಸಾಯೋದೇ ಸರಿ, ನಾನು ಸತ್ತ ಬಳಿಕಾದರೂ ನೆಮ್ಮದಿ ಸಿಗಬಹುದು. ಈ ಒಂದು ಸಮಸ್ಯೆ ಇಲ್ಲಿಗೆ ಕೊನೆ ಆಗಬಹುದು ಅಂತ ಮುಂತಾಗಿ ಅತುಲ್ ಆ ಒಂದು ವಿಡಿಯೋದಲ್ಲಿ ಹತಾಶರಾಗಿ ನುಡಿದಿದ್ದಾರೆ. ಅವರ ವಿಡಿಯೋ ಹಾಗೂ ಅವರು ಬರೆದಂತ ನೋಟ್ ನೋಡಿದ್ರೆ ಮನಸ್ಸಿಗೆ ನಿಜಕ್ಕೂ ಕಷ್ಟ ಆಗುತ್ತೆ. ಮದುವೆ ಬಗ್ಗೆನೇ ತಿರಸ್ಕಾರ ಮೂಡುತ್ತೆ. ಮದುವೆ ಆಗುವುದರ ಬದಲು ಜೀವನವಿಡೀ ಸಿಂಗಲ್ ಆಗಿ ಇರೋದು ಬೆಟರ್ ಅಂತ ಅನ್ಸುತ್ತೆ. ಇಂಥ ನಕಲಿ ಆರೋಪ ಹೊತ್ತು ಹಣ, ಹೆಸರು, ಮರ್ಯಾದೆ, ಸುಖ, ಸಂತೋಷ ಎಲ್ಲವನ್ನೂ ಕೂಡ ಕಳೆದುಕೊಂಡು ಶವದ ಹಾಗೆ ಕಾಲ ನೂಗ್ತಿರುವಂತ ಇನ್ನೂ ಅನೇಕರು ನಮ್ಮ ಸುತ್ತ ಇದ್ದಾರೆ. ಇಂಥ ಅಸಹಾಯಕರ ಒಬ್ಬ ಪ್ರತಿನಿಧಿನೇ ಈ ಅತುಲ್. ಈತನ ಸಾವು ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಈ ದೇಶದಲ್ಲಿ ಇರುವಂತಹ ಎಲ್ಲಾ ಕಾನೂನುಗಳು ಹೆಣ್ಮಕ್ಳ ಪರವಾಗಿವೆ, ಯಾವುದೇ ಕಾನೂನು ಪುರುಷರ ಪರವಾಗಿಲ್ಲ. ಇಂಥ ಒಂದು ಭೇದ ಭಾವ ಮೊದಲು ಕೊನೆಯಾಗಬೇಕು. ಶೋಷಿತ ಗಂಡಂದ್ರಿಗೂ ಕೂಡ ಬದುಕುವಂತ ಹಕ್ಕಿದೆ. ಅವರು ಯಾರಿಗೂ ಎಟಿಎಂ ಅಲ್ಲ, ಅವ್ರಿಗೂ ಕೂಡ ಒಂದು ಲೈಫ್ ಇದೆ. ಅದರ ಸುಖ, ಸಂತೋಷ, ಸ್ವಾತಂತ್ರ್ಯವನ್ನ ಕಸ್ಕೊಳ್ಳುವಂತ ಅಧಿಕಾರ ಯಾರಿಗೂ ಇಲ್ಲ ಎಂಬ ಆಗ್ರಹಗಳನ್ನ ಅತುಲ್ ಈ ದೇಶದ ಜನರ ಮುಂದೆ ಇಟ್ಟಿದ್ದಾನೆ. ಈ ಬಗ್ಗೆ ದೇಶದ ಹಲವು ಗಣ್ಯರು, ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಧ್ವನಿ ಎತ್ತಿದ್ದಾರೆ. ಅತುಲ್ನ ಸಾವು ಸಮಾಜದ ದುರಾದೃಷ್ಟಕರ ಬೆಳವಣಿಗೆಗೆ ಸಾಕ್ಷಿ. ಇನ್ನಾದ್ರೂ ಇಂಥ ಅನ್ಯಾಯ ನಿಲ್ಲುತ್ತಾ ಅಥವಾ ಇಲ್ಲಿ ಸಮಾನ ನ್ಯಾಯ ಸಾಧ್ಯ ಆಗೋದಕ್ಕೆ ಇನ್ನು ಎಷ್ಟು ಜನ ಅತುಲ್ ತರದ ಹೆಣಗಳು ಉಳಬೇಕೋ ಗೊತ್ತಿಲ್ಲ. ಇನ್ನು ಆತ ಹೇಳಿರುವಂತ ಇನ್ನೊಂದು ಮಾತು ನಿಜಕ್ಕೂ ಎಲ್ಲರ ಕಣ್ಣಲ್ಲಿ ನೀರನ್ನು ತರಿಸುತ್ತೆ. ಆತ ಹೇಳಿರುವ ಪ್ರಕಾರ, ನನ್ನ ಸಾವಿನ ಬಳಿಕಾದರೂ ನ್ಯಾಯ ಸಿಕ್ಕಿದ್ರೆ ನನ್ನ ಅಸ್ಥಿಯನ್ನ ವಾರಾಣಸಿಯಲ್ಲಿ ಬಿಟ್ಬಿಡಿ, ಅಥವಾ ನಾನ್ ಸತ್ಮೇಲೂ ಕೂಡ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನನ್ನ ಅಸ್ಥಿಯನ್ನ ಕೋರ್ಟ್ನ ಮುಂದೆ ಇರುವಂತ ಮೋರಿಗೆ ಎಸ್ಬಿಡಿ ಅಂತ ಹೇಳಿದ್ದಾನೆ. ತನ್ನ ಸೋದರನ ಸಾವಿಗೆ ಕಾರಣಾದಂತ ನಿಖಿತಾ ಹಾಗೂ ಅವರ ಮನೆಯ ಎಲ್ಲರೂ ಕೂಡ ಶಿಕ್ಷೆಗೆ ಒಳಗಾಗಬೇಕು. ಅವ್ರಿಗೆ ಒಂದಷ್ಟು ಕೂಡ ದಯೆ ತೋರದೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಅತುಲ್ ರವರ ಸೋದರ ಒತ್ತಾಯಿಸಿದ್ದಾರೆ. ಅತುಲ್ ಅಂತೂ ಸಾವಿನ ಮನೆಗೆ ಹೋದ್ರು. ಇನ್ನು ಈ ತರದ ಎಷ್ಟೋ ಜನ ಅತುಲ್ಗಳು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಿದ್ದಾರೆ. ಅತುಲ್ನ ಸಾವು ಇನ್ನೂ ಈ ರೀತಿ ಇರುವಂತ ಇತರರನ್ನು ಕೂಡ ಸಾವಿಗೆ ದೂಡುವಂತಾದ್ರೆ ಅದಕ್ಕಿಂತ ಹೆಚ್ಚಿನ ದೌರ್ಭಾಗ್ಯ ಹಾಗೂ ಶಾಪ ಮತ್ತೊಂದಿಲ್ಲ. ಹೀಗಾಗಿ ಬದಲಿಗೆ ಈ ಒಂದು ಸಾವು ಕಾನೂನಿನ ಹಾಗೂ ಸಮಾಜದ ಕಣ್ಣನ್ನು ತೆರೆಸುವಂತಾದ್ರೆ ಆಗ ಅದು ನ್ಯಾಯಕ್ಕೆ ಸಲ್ಲುವಂತ ಜಯ ಆಗುತ್ತೆ. ವೀಕ್ಷಕರೇ, ಅತುಲ್ ರವರ ಈ ಒಂದು ಸಾವಿನ ಬಗ್ಗೆ ನಿಮ್ಮ ನಿಲುವು ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.